ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವದ ಈ ಸಂದರ್ಭದೊಳಗೆ ಈ ದೇಶದ ದುಡಿಯುವ ವರ್ಗದ ಜನರ ಒಂದು ರಾಜಕೀಯ ಧ್ವನಿಯಾಗಿ ಒಂದು ರಾಜ್ಯರಹಿತ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಭಾರತ ಕಮ್ಯುನಿಸ್ಟ್ ಪಕ್ಷ ಈ ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಅನೇಕ ನಾಯಕರ ತ್ಯಾಗ ಬಲಿದಾನದಿಂದ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ನಡೆಸಿದೆ. ಸ್ವಾತಂತ್ರ್ಯದ ನಂತರ ಈ ದೇಶದ ದುಡಿಯುವ ವರ್ಗದ ಜನರ ಒಂದು ಧ್ವನಿಯಾಗಿ ಅವರ ಹಕ್ಕುಗಳನ್ನು ನಿರಂತರವಾಗಿ ಪ್ರಭುತ್ವದ ವಿರುದ್ಧ ಹೋರಾಡುತ್ತಾ ಆ ಹಕ್ಕುಗಳನ್ನು ಕೊಡಿಸುವ ನಿಟ್ಟಿನೊಳಗೆ ಸಂಘಟನೆಯನ್ನು ಮಾಡ್ತಾ ಬರ್ತಾ ಇದೆ. ದೇಶದಲ್ಲಿಂದು ಕೋಮುವಾದಿ ಶಕ್ತಿಗಳು ಅಧಿಕಾರಕ್ಕೆ ಬಂದಂಥ ಸಂದರ್ಭದೊಳಗೆ ಅವರು ಈ ದೇಶವನ್ನ ಬ್ರಿಟಿಷರ ಮಾದರಿಯಲ್ಲೇ ಇಬ್ಬಾಗಿಸಿ ಆಳುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ದೇಶದೊಳಗೆ ಜನರ ಮೂಲ ಸಮಸ್ಯೆಗಳನ್ನ ಬದಿಗೊತ್ತಿ ಅವರು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ದೇಶದ ಭಾವೈಕ್ಯತೆಯನ್ನು ಒಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜನರ ಸಮಸ್ಯೆಗಳಾಗಿರ್ತಕ್ಕಂಥ ಉದ್ಯೋಗ, ಶಿಕ್ಷಣ, ಆಹಾರ, ಆರೋಗ್ಯದ ಬಗ್ಗೆ ಒಂದಿಂಚು ಮಾತನಾಡಿರ್ತಕ್ಕಂಥ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿ ತನ್ನ ಸಂಘ ಪರಿವಾರದ ನೀತಿಯನ್ನ ಮನುಧರ್ಮವನ್ನ ಸ್ಥಾಪಿಸುವ ನಿಟ್ಟಿನೊಳಗೆ ಅವರು ಮುಂದಾಗ್ತಾ ಇದ್ದಾರೆ. ಇವತ್ತು ಕಮ್ಯುನಿಸ್ಟ್ ಪಕ್ಷ ಈ ದೇಶದೊಳಗೆ ಮನುಷ್ಯ ಧರ್ಮವನ್ನ ಹೇಳ್ತಾ ಸರ್ವರು ಸಮಾನರು, ಸಮಾಜವಾದದ ನಿರ್ಮಾಣ, ಈ ದೇಶದ ಸರ್ವರಿಗೂ ಸಮವಾದ ಒಂದು ವಾತಾವರಣದ ನಿರ್ಮಾಣಕ್ಕಾಗಿ ತನ್ನ ಹೋರಾಟವನ್ನ ನಡೆಸ್ತಾ ಬಂದಿದೆ. ಈ ಜಾಥಾದ ಮೂಲ ಆಶಯವೇ ದೇಶದೊಳಗೆ ಒಂದು ಕೋಮು ಸಾಮರಸ್ಯವನ್ನ ಸ್ಥಾಪಿಸುವುದು ಹಾಗೂ ದೇಶದ ದುಡಿಯುವ ವರ್ಗದ ಹಕ್ಕುಗಳನ್ನ ಅವರ ಸರ್ಕಾರದ ವಿರುದ್ಧ ಒತ್ತಾಯಿಸುತ್ತಾ ಆ ಹಕ್ಕುಗಳ ಸ್ಥಾಪನೆಗಾಗಿ ನಿರಂತರ ಹೋರಾಟವನ್ನ ಮಾಡ್ತಕ್ಕಂಥ ಹಿನ್ನೆಲೆಯೊಳಗೆ ಈ ಜಾಥಾ ಆರಂಭವಾಗಿದೆ. ಈ ಜಾಥಾ ಕಳೆದ ನವೆಂಬರ್ 30 ಕೋಲಾರದಲ್ಲಿ ಉದ್ಘಾಟನೆ ಆಯಿತು. ಕೋಲಾರ ಜಿಲ್ಲೆ KGFನಲ್ಲಿ ಉದ್ಘಾಟನೆ ಆಯಿತು. ಅಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಕಾಮ್ರೇಡ್ ಡಿ ರಾಜ್ ಅವರು ಈ ಜಾಥಾವನ್ನು ಉದ್ಘಾಟನೆ ಮಾಡಿದರು. ನಂತರ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನ ಮುಗಿಸಿ ನಿನ್ನೆ ಚಿಕ್ಕಮಗಳೂರು ನಗರವನ್ನು ಪ್ರವೇಶ ಮಾಡಿ ಇವತ್ತು ಮೂಡಿಗೆರೆ ಬಂದಿದೆ. ಮೂಡಿಗೆರೆಯಲ್ಲಿ ಇವತ್ತು ಇದು ಸಮಾವೇಶಗೊಂಡ ನಂತರ ಮೂಡಿಗೆರೆಯ ಎಲ್ಲ ನಮ್ಮ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲೆಲ್ಲಿ ನಮ್ಮ ಶಾಖೆಗಳಿದೆ ಅಲ್ಲಲ್ಲೂ ಕೂಡ ಬಹಿರಂಗ ಸಭೆಗಳನ್ನ ಮಾಡಿ ಸಂಜೆ ನಾವು ಕಳಸದಲ್ಲಿ ಒಂದು ಪಂಜಿನ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಜಾಥಾ ಏನು ಭಾರತ ಕಮ್ಯುನಿಸ್ಟ್ ಪಕ್ಷದ 100 ವರ್ಷದ ಶತಮಾನದ ಸಂಭ್ರಮದ ಪಯಣದ ಜಾಥಾ ಅಂದರೆ ಒಂದು ಶತಮಾನ ಕಳೆದು ಒಂದು ಯುಗ ಅಂತ್ಯಗೊಂಡು ಮತ್ತೆ ಮುಂದಿನ ಒಂದು ಯುಗಕ್ಕೆ ಕಾಲಿಡ್ತಕ್ಕಂಥ ಈ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಅದ್ರ ಜೊತೆಗೆ ಈ ದೇಶದಲ್ಲಿ ಬಿಡಿಬಿಡಿಯಾಗಿರ್ತಕ್ಕಂಥ ಹೋರಾಟಗಳು ಇವತ್ತು ಪ್ರಗತಿಪರರು ಮತ್ತು ಎಡಚಿಂತಕರು ಹಲವಾರು ಜನಗಳು ಇವತ್ತು ದಲಿತ ಸಂಘಟನೆಗಳು ಎಲ್ಲ ಬಿಡಿಬಿಡಿಯಾಗಿ ಹೋರಾಟ ಮಾಡ್ತಿದ್ದಾರೆ. ಅದನ್ನ ಈ ರಾಜ್ಯದೊಳಗೆ ಒಂದು ಐಕ್ಯ ಹೋರಾಟ ಮಾಡಬೇಕು. ಈ ರಾಜ್ಯದಲ್ಲಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಹಲವಾರು ಸವಾಲುಗಳಿದೆ. ಆ ಸವಾಲುಗಳನ್ನು ನಾವು ಸ್ವೀಕರಿಸಿ ಮುಂದಿನ ಹೊಸ ಒಂದು ರಾಜಕೀಯ ಶಕ್ತಿಯಾಗಿ ದೇಶದ ಮತ್ತು ಈ ರಾಜ್ಯದ ದುಡಿಯುವ ಜನತೆ ಒಂದು ರಾಜಕೀಯ ಶಕ್ತಿಯಾಗಿ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಹೊಸ ಒಂದು ಹೋರಾಟವನ್ನು ಕೈಗೊಳ್ಳುವ ಸಲುವಾಗಿ ಈ ಒಂದು ಜಾಥಾ ಹೊರಟಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರಗತಿಪರರು, ಬುದ್ಧಿಜೀವಿಗಳು, ಎಡಚಿಂತಕರು, ದಲಿತ ಚಳವಳಿಗಳು, ಪ್ರತ್ಯೇಕವಾಗಿರ್ತಕ್ಕಂಥ ಎಲ್ಲ ಚಳವಳಿಗಳು ಐಕ್ಯ ಹೋರಾಟವನ್ನ ಮಾಡಿ ಈ ರಾಜ್ಯದೊಳಗೆ ಮತ್ತೆ ಒಂದು ಪರ್ಯಾಯ ರಾಜಕಾರಣದ ವ್ಯವಸ್ಥೆಯನ್ನು ಹುಟ್ಟು ಹಾಕಬೇಕನ್ನೋ ಒಂದು ಹಿನ್ನೆಲೆ ಒಳಗೆ ಈ ಜಾಥಾ ಹೋಗ್ತಿದೆ. ಈ ಜಾಥಾ ಇದೇ ತಿಂಗಳು 23 ಬೆಂಗಳೂರಲ್ಲಿ ಸಮಾವೇಶಗೊಳ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೀನಿ. ಈ ಜಾಥಾನ ನಾವು ಮೂಡಿಗೆರೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ. 2 ಸವಾಲುಗಳಿದೆ ನಮಗೆ. 100 ವರ್ಷ ಕಳೆದಿದ್ವಿ, ಈಗ ಹೊಸ ಜನ್ರೇಷನ್ ಬರ್ತಾ ಇದೆ, ಅದಕ್ಕೊಂದು ಹೊಸ ಮೆಸೇಜ್ ಕೊಡಬೇಕು. ನಾನು ಈ ಜಾಥಾದ ಮೂಲಕ ಹೇಳೋದು ಅಂದರೆ ಹರಿದು ಹಂಚಿ ಹೋಗಿರ್ತಕ್ಕಂಥ ಎಲ್ಲ ಪ್ರಗತಿಪರರಿಗೆ ಗೌರವಪೂರ್ಣವಾಗಿ ವಂದಿಸಿ, ನೀವು ಹಿಂಗೆ ಆದರೆ ನಿಮ್ಮ ತಿಥಿ ಕಾರ್ಡ್ ರೆಡಿ ಆಗಿಬಿಟ್ಟಿದೆ, ಒಟ್ಟಿಗೆ ಆಗೋದಕ್ಕೆ ಇದೊಂದು ಅವಕಾಶ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಏನು ಪ್ರಗತಿಪರರು ಅಂತ ಬಣ್ಣ ಕಟ್ಕೊಂಡು ಕುಣಿತಿದ್ದೀವಿ, ಆ ಬಣ್ಣಗಳನ್ನ ತೆಗೆದಿಟ್ಟು ಒಂದು ಬಣ್ಣದಡೆ ಬರಬೇಕಾದ್ದು ಇವತ್ತಿನ ಅನಿವಾರ್ಯತೆ. ಅದಕ್ಕೆ ಈ ಜಾಥಾ ಮುನ್ನುಡಿ ಬರಿತಾ ಇದೆ. ಎಲ್ಲ ಪ್ರಗತಿಪರರು ನಾನು ಭಾಳ ಹತ್ತಿರದಿಂದ ರಿಕ್ವೆಸ್ಟ್ ಮಾಡ್ತೀನಿ, ಈ ನಿಟ್ಟಿನಲ್ಲಿ ನೀವು ಬರಲಿಲ್ಲ ಅಂತಂದರೆ ನಮ್ಮ ಗೋರಿನ ನಾವೇ ತೊಡ್ಕೊಳ್ಳೋಂಥ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ನಾವು ಒಟ್ಟಾಗಬೇಕಾಗುತ್ತೆ. ಈ ನಮ್ಮ ವಿರುದ್ಧ ಹೋರಾಟ ಇರ್ತಕ್ಕಂಥ ಜನರನ್ನು ಸೋಲಿಸ್ಬೇಕು ಅಂದರೆ ನಾವು ಒಟ್ಟಾಗಬೇಕಾಗದ ಪರಿಸ್ಥಿತಿ ಬಂದಿದೆ. ಅದರ ಜೊತೆಗೆ ನಮ್ಮ ತಾಲೂಕಿನಲ್ಲೂ ಕೂಡ ಇವತ್ತು ಭಾಳ ಸಮಸ್ಯೆ ಇದೆ. ಒಂದು ಸೂರಿಲ್ಲ, ಆ ಸೂರಿಲ್ಲಿದ್ದ ಹೋರಾಟ ಇದೆಯಲ್ಲ, ಅದು ಮತ್ತೆ ಪುನರ್ಜೀವ ಕೊಡಬೇಕಾಗಿದೆ. ಅದಕ್ಕೆ ಆ ಸೂರಿಗಾಗಿ ಸಮರ ಅನ್ನೋ ಒಂದು ಹೋರಾಟನ ಮತ್ತೆ ಸ್ಟಾರ್ಟ್ ಮಾಡಬೇಕು. ಅದ್ರ ಜೊತೆಗೆ ಈಗಾಗಲೇ ಒಂದಿಷ್ಟು ಲ್ಯಾಂಡ್ಸು ಇವರಿಗೆ
ಫಾರಂ ನಂಬರ್ 53 ಕೊಟ್ಟಂಥ ಜಾಗನ ಈ ರಾಜ್ಯ ಸರ್ಕಾರ ಮತ್ತೆ ವಾಪಸ್ ತಗೊಂತ ಇದೆ. ಬೆಂಗಳೂರಲ್ಲಿ ನಡೀತದಲ್ಲ ಭೂ ಕಬಳಿಕೆ ಹೋರಾಟ, ಅದನ್ನ ಇಲ್ಲಿ ತಂದು ಈಗೇನೋ ಒಂದು ಹೊಸದಾಗಿ ಈ ಸರ್ಕಾರ ಮಾಡಕ್ಕೆ ಹೊರಟಿದೆ. ಇದ್ರ ವಿರುದ್ಧನೂ ಒಂದು ದೊಡ್ಡ ಹೋರಾಟ ಈ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕಾಗಿದೆ. ನಮಗೆ ಈ ಜಾಥಾ ಅದಕ್ಕೆ ಸ್ಫೂರ್ತಿ ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಹೋರಾಟಗಾರರು ಒಟ್ಟಾಗಿ ಇವೆರಡನ್ನ ಅತ್ಯಂತ ಶಿಸ್ತುಬದ್ಧವಾಗಿ ನಿಂತು ಇದನ್ನು ಯಶಸ್ವಿಗೊಳಿಸ್ಬೇಕಾಗತ್ತೆ. ಇದು ಬರೀ ಹೋರಾಟ ಬರೀ ಇದರಿಂದ ಸಾಧ್ಯ ಆಗೋದಿಲ್ಲ. ನಾವು ಕಾನೂನು ಸಮರನ್ನು ಕೂಡ ಕೈಗೆತ್ತಿಕೊಂಡಿದ್ವಿ. ಇವೆರಡನ್ನು ಒಟ್ಟೊಟ್ಟಿಗೆ ತಗೊಂಡೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.